ಅಮ್ಮ, ನಾನಿನ್ನ ಏನೋ ಅನ್ಕೊಂಡಿದ್ದೆ. ಸಖತ್ತಾಗಿ ಕೊಟ್ಟೆ ಏಟು. ರಾಣ ಕಾಲ್ಗಳು ಬೀಳಲ್ಲ ಅಂತ ಹೇಳಿದಾಗ ನೀನ್ ಕೂಗಾಡಿ ಕಿರ್ಚಾಡಿ ಎಗರಾಡಿ ರಾಡಿ ಎಬ್ಬಿಸ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ನಾನು ನನ್ನ ಮಗಳು ಮನೆ ಬಿಟ್ಟು ಹೋಗ್ತೀವಿ ಅಂತ ಒಂದು ಬುಲೆಟ್ ಹಾರಿಸ್ದೆ ನೋಡು. ರಿಯಲಿ ಅಮ್ಮ, ಇಟ್ ವಾಸ್ ಔಟ್ ಆಫ್ ದ ಬಾಕ್ಸ್. ಅಮ್ಮ, ಏನ್ ಕೃಷ್ಣ? ಹೀರೋ ಬದಲಿಗೆ ಬೇಬಿ ಡ್ಯಾನ್ಸ್ ಮಾಡ್ಬೋದಲ್ಲ? ಕೃಷ್ಣ, ಇದು ಸಿನಿಮಾ ಕಂದ, ಹಾಗೆಲ್ಲ ಮಾಡೋದಕ್ಕಾಗಲ್ಲ. ಬಟ್ ನಂಗೆ ನಿನ್ ಫೀಲಿಂಗ್ಸ್ ಅರ್ಥ ಆಗುತ್ತೆ. ಇದು ಒಂದೇ ಸಿನಿಮಾ, ಇವತ್ತೊಂದ್ ದಿವಸ ಎಲ್ಲ ಮುಗ್ದೋಗುತ್ತೆ. ಆಮೇಲೆ ಈ ಪ್ರಾಬ್ಲಮ್ ಯಾವ್ದು ಇರಲ್ಲ, ಆಯ್ತಾ? ಜೀವ, ಮದ್ವೆ ಆಗಿ ಇಷ್ಟ ದಿನ ಆಯ್ತಲ್ವಾ? ಯಾವತ್ತಾದ್ರೂ ರಚನಾ ಜೊತೆ ನೀನು ಡ್ಯೂಯೆಟ್ ಸಾಂಗ್ ಹಾಡಿದ್ಯಾ? ನಿನ್ನ ಯೋಗ್ಯತೆಗೆ ಕಡೆ ಪಕ್ಷ ಟ್ರೈ ಆದ್ರೂ ಮಾಡಿದ್ಯಾ? ಲೋ ಬಾಲ, ನೀನ್ ನನ್ನ ತುಂಬಾ ಅವಮಾನ ಮಾಡ್ತಾ ಇದೀಯ. ಎಕ್ಸ್ಕ್ಯೂಸ್ ಮೀ, ಮಾನ ಇರೋರಿಗೆ ಅವಮಾನ, ನಿನಗೇನು? ಬಾಲ, ನೀನ್ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದೀಯ. ಬರೀ ಚಿತ್ರಾನ್ನ ಪುಳಿಯೋಗರೆನ ಟೇಸ್ಟ್ ಮಾಡೋದೇ ಆಗೋಯ್ತು ಅಲ್ಲ. ಒಬ್ಳು ಹೆಂಡತಿ ಇದ್ದಾಳೆ, ನನಗೂ ಒಂದು ಪರ್ಸನಲ್ ಲೈಫ್ ಇದೆ ಅಂತ ಯಾವ ತರ ಯೋಚನೆ ಮಾಡಿದ್ಯಾ? ಯಾವಾಗ ನೋಡಿದ್ರು ನಾನ್ ಗಂಟ ಅಂತ ಎಗರಾಡ್ಕೊಂಡ್ ಬಂದ್ಬಿಡ್ತಾನೆ. ಏನ್ ಕಿಸ್ತಿದ್ಯಾ ಅದ್ ಬಿಟ್ರೆ? ಲೇ, ರಚನಾ ಪಾಲಿಗೆ ನಿಜವಾದ ಹೀರೋ ನೀನು ಕಣ. ಯಾವತ್ತಾದ್ರೂ ಹೀರೋ ತರ ಅವ್ರ ಜೊತೆ ಒಂದ್ ಸ್ಟೆಪ್ ಹಾಕಿದ್ಯಾ? ಇವತ್ತು ಹಾಕ್ತೀನಿ. ಇವತ್ತು ನಾನು ರಚನಾ ಜೊತೆಗೆ ರೊಮ್ಯಾಂಟಿಕ್ ಡುಯೆಟ್ ಹಾಡ್ತೀನಿ. ಮಗ, ಚಾಲೆಂಜ್ ಮಾಡಿ ಹೇಳ್ತಾ ಇದೀನಿ, ಇವತ್ತು ನೈಟು ರಚು ಜೊತೆಗೆ ಡುಯೆಟ್ ಹಾಡೇ ಹಾಡ್ತೀನಿ. ಇದಕ್ಕಿಂತ ಜೋರ ಸ್ಟೆಪ್ ಹಾಕ್ತೀನಿ. ಲವ್, ಅದೆಲ್ಲ ಆಗದೆ ಹೋಗದೆ ಇರೋ ವಿಷಯ ಕಣ. ನಿನ್ನ ನನಗೂ ಡುಯೆಟ್ ಹಾಡ್ತೀನಿ ಕಣ. ಲೇ, ಹೋಗಿ ಹೋಗಿ ನನ್ ತಲೆ ಮೇಲೆ ಕೈ ಇಟ್ಬಿಟ್ಟಲ್ಲೋ. ಆಣೆ ಏನಾದ್ರೂ ಸುಳ್ಳಾದ್ರೆ ನಾನ್ ಸತ್ತೋಗ್ಬಿಡ್ತೀನಿ ಕಣ. ನನ್ನ ಗೆಳೆಯನ ಪ್ರಾಣ ಉಳ್ಸಕ್ಕಾದ್ರೂ ನಾನು ಡುಯೆಟ್ ಹಾಡ್ತೀನಿ ಕಣ. ಅಯ್ಯೋ, ಅವಳು ಬಂದ್ಲು. ಈ ಚೀಟಿನ ಬಾಗಲ್ ಸಂದಿಯಿಂದ ಆಚೆ ಕಡೆ ತೋರಿಸ್ತೀನಿ. ಅವಳು ಅದನ್ನ ನೋಡಿದ್ರೆ ನನ್ನ ಆಸೆನ ಈಡೇರಿಸ್ತಾಳೆ. ದೊಡಮ್ಮ, ನೀವೇನಾದ್ರೂ ಬಾಗಲ್ ಬಡದ್ರಾ? ನಾನಾ? ಇಲ್ವಲ್ಲ. ನನಗೇನ್ ಕಿವಿ ಮಂದಾಗಿದ್ಯಾ ಕೇಳಿಸ್ತಾ ಇರೋದಕ್ಕೆ? ಇಲ್ಲಮ್ಮ, ನಾನು ಎದ್ದಾಗಿಂದ ಇಲ್ಲೇ ಕೂತಿದ್ದೀನಿ. ಸುಳ್ಳು. ಇಲ್ಲ ಇಲ್ಲ, ನಾನು ಹೇಳ್ತಿರೋದು ನಿಜಾನೇ ದೇವಿ. ದೇವಿ,
ನನಗೆ ಕೋಸಂಬರಿ ಅಕ್ಕಿ ಪಾಯಸ ಬೇಳೆ ತವೆ ತಿನ್ಬೇಕು ಅಂತ ತುಂಬ ಆಸೆ ಆಗ್ತಿದೆ. ಅಯ್ಯೋ ದೊಡಮ್ಮ, ಅದ್ ನಿಮ್ ಮೆನುಲೇ ಇಲ್ಲ ಅಲ್ವಾ? ಮತ್ ಹೇಗ್ ಆಸೆ ಪಡ್ತೀರಾ? ತಪ್ಪಲ್ವಾ ಅದು? ದೇವಿ, 8 ವರ್ಷದಿಂದ ಸಪ್ಪೆ ಊಟ ಮಾಡಿ ಮಾಡಿ ಬಾಯಿ ಸತ್ತೋದಂಗಾಗಿದೆ. ಸಾಯ್ಬೇಕು. ಸಪ್ಪೆ ಊಟ ಮಾಡಿ ಸಾಯ್ಬೇಕು ಅನ್ನೋದೇ ನಿಮ್ ಹಣೆ ಬರಹ. ಅದಕ್ಕೆ 8 ವರ್ಷದಿಂದ ಸಪ್ಪೆ ಊಟ ಹಾಕ್ತಾ ಇದೀನಿ ನಿಮ್ಗೆ. ದೊಡಮ್ಮ, ಉಪ್ಪು, ಹುಳಿ, ಖಾರ ಇವೆಲ್ಲ ಜಾಸ್ತಿ ಆದ್ರೆ ಮನುಷ್ಯನಲ್ಲಿ ಲೋಭ, ಕ್ರೋಧ, ಮೋಹ, ಮದ, ಮತ್ಸರ ಇವೆಲ್ಲ ಹೆಚ್ಚಾಗುತ್ತೆ. ಮುಖ್ಯವಾಗಿ ಫೀಲಿಂಗ್ಸ್ ಬೆಳೆಯುತ್ತೆ. ಯಾರ ಹತ್ರನಾದ್ರೂ ಕಷ್ಟ ಸುಖ ಹೇಳ್ಕೋಬೇಕು ಅಂತ ಅನ್ಸುತ್ತೆ. ಅದಾಗ್ಬಾರ್ದಲ್ವಾ ನಿಮ್ ವಿಷಯದಲ್ಲಿ? ನೀವೊಬ್ಬ ಜೈಲ್ ಖೈದಿ ದೊಡಮ್ಮ. ನಾನ್ ನಿಮ್ ಪ್ರಾಣ ತೆಗೆಯೋವರೆಗೂ ನೀವು ಈ ಕಠಿಣ ಕಾರಾಗೃಹ ಶಿಕ್ಷೆನ ಅನುಭವಿಸ್ಲೇಬೇಕು. ಯಾಕಂದ್ರೆ ಅದು ನಿಮ್ ಗಂಡ ನಿಮಗ್ ಕೊಟ್ಟಿರೋ ಗಿಫ್ಟ್. ದೇವಿ, ಇಡೀ ಮನೆ ಎಲ್ಲ ಇನ್ನೊಂದ್ಸಲಿ ಹುಡುಕಿದೀನಿ. ಆ ಸಂಜೀವ, ರಚನಾ, ಕೃಷ್ಣ, ಬಾಲ ಯಾರು ಮನೇಲಿ ಕಾಣ್ತಿಲ್ಲ. ನಾನ್ ಹೇಳಿದ್ನಲ್ವಮ್ಮ, ಅವ್ರು ಶೂಟಿಂಗ್ ಹೋಗಿದ್ದಾರೆ ಅಂತ. ನಮ್ಮ ಮಾತನ್ನ ಮೀರಿ ಶೂಟಿಂಗ್ ಹೋಗ್ತಾರೆ ಅಂದ್ರೆ ಎಷ್ಟು ಧೈರ್ಯ ಅವ್ರಿಗೆ. ಇಳ್ಸೋಣ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ಅವ್ರಿಗೆ ಹತ್ತಿರೋ ಪಿತ್ತನ ಇಳಿಸೋಣ. ಅಮ್ಮೋರೆ, ತಿಂಡಿ ಆದ್ಮೇಲೆ ಕರೀರಿ, ನಾನ್ ತಟ್ಟೆ ತಗೊಂಡೋಗ್ತೀನಿ. ಸರಿ. ರೂಪಿಣಿ, ಅಮ್ಮೋರೆ, ಆ ಡಸ್ಟ್ಬಿನ್ ತಗೊಂಬಾ ಇಲ್ಲಿ. ಕಾರ್ನ ಇಲ್ಲಾಕೋ ನಿಲ್ಲಿಸ್ದೆ? ಹೇಳ್ತೀನಿ ಬಾ. ಅಲ್ಲ, ಇವತ್ತು ಬೇಡ್ ಸಾಂಗ್ ಪಕ್ಕ ತಾನೆ? ಏನೋ ಡೌಟ್ ನಿಂತು? ಅಲ್ಲ ಕಣ, ನೀನ್ ನನ್ ಮೇಲೆ ಆಣೆ ಮಾಡಿದ್ಯಾ ಕಣ. ಆಣೆ ಏನಾದ್ರು ಸುಳ್ಳಾಗ್ಬಿಟ್ರೆ ಏನು ಮಾಡ್ದೆ? ದೇವ್ರ ಲೋಕ ಸೇರ್ಕೊಂಡ್ಬಿಡ್ತೀನಿ ಕಣ. ಡೌಟ್ ರಾಮ, ಇವತ್ತು ಕನ್ಫರ್ಮ್ ಆಗಿ ಡುಯೆಟ್ ಹಾಡೇ ಆಡ್ತೀನಿ. ಏನೋ ದೇವ್ರ ಮೇಲೆ ಭಾರ ಹಾಕಿದೀನಿ, ಆಗ್ಬೋದು. ಅಲ್ಲಿ ನೋಡು. ಜೀವ, ಎಲ್ಲ ಹೋಗ್ತಿದ್ದೀರಾ? 1 ನಿಮಿಷ ಬಂದೆ ರೀ. ಅಮ್ಮ, ಗುಲಾಬಿ ಹೂ ಕೊಡಿ. ಫುಲ್ ಬುಟ್ಟಿನ ಕುಡಿಮ್ಮ. ಜೀವ, ಇವತ್ ಮನೇಲಿ ಏನಾದ್ರೂ ಪೂಜೆ ಇದೆಯಾ? ಒಂದ್ ಬುಟ್ಟಿ ಹೂ ತಗೋತಾ ಇದ್ದೀರಾ? ಇದೆ. ಹೌದಾ? ಏನ್ ಪೂಜೆ? ಆಮೇಲೆ ಹೇಳ್ತೀನಿ. ಯೋ, ಒಂದ್ ಬುಟ್ಟಿ ಗುಲಾಬಿ ಹೂ ತಗೊಂಡು ಏನೋ ಮಾಡ್ತೀಯಾ? ಮಗ, ಡುಯೆಟ್ ಹಾಡಕ್ಕೆ ಒಂದು ಮೂಡ್ ಸೆಟಪ್ ಮಾಡೋಣ. ನಾನು ನನ್ನ ರಚ್ಚು ಬರೋ ದಾರಿಲಿ ಈ ಹೂವನ್ನೆಲ್ಲ ಚೆಲ್ಲಿ ಹೂವಿನ ದಾರಿ ಮಾಡ್ಬಿಡ್ತೀನಿ. ಅವಳ ಕಾಲು ನೆಲಕ್ಕೆ ತಾಕ್ಬಾರ್ದು. ಅದಕ್ಕೆ ದೊಡ್ಡ ಬೊಕ್ಕೆ ಮಾಡಿ ಅವಳ ಕೈ ಕೊಟ್ಟು ಐ ಲವ್ ಯು. ಗುಡ್. ಮತ್ತೆ ಫಾರ್ಮ್ಗೆ ಬರ್ತಾ ಇದೆಯಾ ನೀನು? ಆದ್ರೆ ಏನೋ ಆದ್ರೆ ಈ ಗುಲಾಬಿ ಎಲ್ಲ
ವೆಸ್ಟರ್ನ್ ಕಲ್ಚರ್ ಕಣ. ನಮ್ದೇನಿದ್ರು ಚಿನ್ನದ ಮಲ್ಲಿಗೆ ಹೂವೇ. ಇಲ್ಲೋ ಮಗ, ನಿನ್ನ ಹಾಡು ಹೇಳ್ತಾ ಇದ್ರೆ ನಂಗೆ ನಕ್ಷತ್ರ ಕಾಣ್ತಿದ್ಯಲ್ಲೋ. ಅಮ್ಮ, ಒಂದ್ ಬುಟ್ಟಿ ಮಲ್ಲಿಗೆ ಹೂನು ಕೊಡಿ. ಜೀವ, ಅಷ್ಟೊಂದ್ ಮಲ್ಗೆ ಹೂ ಯಾಕೆ? ನನ್ನ ಪ್ರೇಮ ದೇವತೆಗೆ. ಆ? ಅದು ಆಮೇಲೆ ಹೇಳ್ತೀನಿ. ಓಕೆ. ಮಗ, ಅಮ್ಮ ತೊಳ್. ಅಮ್ಮ ಅಷ್ಟೊಂದು ಹೂವನ್ನ ಯಾಕೆ ತಗೊಳ್ತಿದ್ರ? ಅಲ್ವಾ? ರೀ, ಅಕ್ಕನ್ ವಿಚಾರಿಸಿದ್ರ? ಯಾರಂತೆ ಅವ್ರಿಗೆ ಫೋನ್ ಮಾಡಿ ಹೆದರ್ಸ್ತಾ ಇರೋದು? ಬಾಯ್ ಬಿಡ್ತಿಲ್ಲ ಅತ್ತೆ. ಯಾರು ಅಂತ ಕೇಳಿದ ತಕ್ಷಣ ಅವ್ರ ಮುಖದಲ್ಲಿ ಒಂಥರ ಭಯ ಕಾಣುತ್ತಿದೆ. ಆದ್ರೆ ಯಾರು ಅಂತ ಹೇಳಲ್ಲ ಅಂತಾರೆ. ಹೇಳಿದ್ರೆ ಏನಾದ್ರೂ ಮಾಡ್ಬಿಡ್ತೀವಿ ಅಂತ ಹೆದರ್ಸ್ತಿರ್ಬೋದಾ? ಖಂಡಿತ. 100 ಆನೆಗಳು ಬಂದ್ರು ಧೈರ್ಯವಾಗಿ ಎದುರಿಸ್ತಿದ್ದ ವಜ್ರೇಶ್ವರಿ ಅತ್ತಿಗೆ ರೆಕ್ಕೆ ಕತ್ತರಿಸಿರೋ ಪಾರಿವಾಳ ತರ ಚಡ್ಪಡಿಸ್ತಿದ್ದಾರೆ ಅಂದ್ರೆ ಅವ್ರನ್ನ ಹೆದರ್ಸ್ತಿರೋ ವ್ಯಕ್ತಿ ಸಾಮಾನ್ಯದವರಲ್ಲ. ಅವ್ರು ಯಾರು, ಅವ್ರಿಗೂ ನಮ್ಮ ಕುಟುಂಬಕ್ಕೂ ಏನ್ ಸಂಬಂಧ ಅನ್ನೋದನ್ನ ತಿಳ್ಕೋಬೇಕು ಆರ್ತಿ. ರೀ, ಅಕ್ಕ ರಚನನ್ ಶೂಟಿಂಗ್ ಬಗ್ಗೆ ವಿಚಾರಿಸಿದ್ರಲ್ಲ, ರಚನಂಗೆ ಏನಾದ್ರೂ ಅಪಾಯ ಇರ್ಬೋದಾ? ಅವಳ ತಂಟೆಗೆ ಯಾರಾದ್ರೂ ಬಂದ್ರೆ ಮಾತ್ರ ಈ ತೇಜ ಯಾರು ಎಂತವನು ಅಂತ ನೋಡ್ಬೇಕಾಗತ್ತವ್ರು. ಅವ್ರು ಯಾರೇ ಆಗಿರ್ಲಿ, ಅವ್ರನ್ನ ಕಂಡು ಹಿಡ್ದು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ರೀ. ಆದ್ರೆ ಪತ್ತೆ ಹಚ್ಚೋದು ಹೇಗೆ? ಕಾಲ್ಗೆಜ್ಜೆ ಮಣಿಗೂ ಅತ್ಗೆ ಭಯಕ್ಕೂ ಏನೋ ಲಿಂಕ್ ಇದೆ ಆರ್ತಿ. ಈ ಮಣಿನೇ ಅವ್ರನ್ನ ಕುಣಿಸ್ತಾ ಇರೋದು. ಇದ್ರ ಜಾಡ್ ಕಂಡು ಹಿಡಿದ್ರೆ ಆ ವ್ಯಕ್ತಿ ನಮಗೆ ಕಾಣಿಸ್ತಾನೆ. ಮಗ, ಹೂವನ್ನ ಕಾರಲ್ಲೇ ಮರ್ತ್ಬಿಟ್ಟಲ್ಲ. ಯಾರಿಗೂ ಗೊತ್ತಾ ಅಂತಂಗೆ ಆಮೇಲೆ ಶಿಫ್ಟ್ ಮಾಡು. ಅದ್ರ ಟೆನ್ಷನ್ ಇಲ್ಲ. ಸೆಟಪ್ನ ಟೆರೇಸಲ್ಲಿ ಮಾಡ್ಲಾ, ರೂಮಲ್ಲಿ ಮಾಡ್ಲಾ? ಹೂವಿನ ಸೆಟಪ್ ಮಾಡೋಕ್ಕೂ ಮುಂಚೆ ಹೀರೋಯಿನ್ದು 3 ಸೆಟಪ್ ಮಾಡಬೇಕು. ನಾನು ನೋಡ್ಕೊತೀನಿ, ನೀನು ಶಿವ ಅಂತ ಒಂದು ಮೂಲಿಗೆ ಇದ್ದಿದ್ರೆ ಸಾಕು. ಅದೇನು ಸೆಟಪ್ಪು ಬೇಗ ಮಾಡ್ಕೊಳಪ್ಪ. ಆಮೇಲೆ ನನ್ನ ಮೇಲೆ ಆಣೆ ಹಾಕಿರೋ ತಪ್ಪಿಗೆ ಶಿಕ್ಷೆ ಆಗಿ ನನ್ನ ಚಟ್ಟ ರೆಡಿ ಆಗ್ಬಿಡುತ್ತೆ. ಆಮೇಲೆ ಸುಮ್ಮನೆ ಎಲ್ಲದಕ್ಕೂ ಏನು ಇಬ್ರು ಗುಸು ಗುಸು ಮಾತಾಡ್ಕೊತಾ ಇದ್ದೀರಾ? ಏನು ಅಂತನೂ ನನಗೆ ಹೇಳ್ತಾ ಇಲ್ಲ. ನಿನ್ನ ಪ್ರೇಮ ದೇವತೆ ಕೇಳ್ತಿದಾರಲ್ಲಪ್ಪ, ಹೇಳು. ಜೀವ,